ನಮಸ್ಕಾರ ಸ್ನೇಹಿತರೆ, ಬನ್ನಿ ಶ್ರೀ ಕ್ಷೇತ್ರವಾದ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡೋಣ. ಇದರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಬೆಂಗಳೂರಿಂದ ನೀವು ಯಡಿಯೂರಿಗೆ ಕಾರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಸರಿ ಸುಮಾರು ಏನಿಲ್ಲ ಅಂದ್ರೂ 90 ಕಿಲೋಮೀಟರ್ ಆಗುತ್ತೆ. ನಾವು ನೆಲಮಂಗಲ ಟು ಕುಣಿಗಲ್ ಮೇಲೆ ಹೋಗೋದು. ರೂಟ್ ಮ್ಯಾಪ್ ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಯಾವ ದಾರಿಲಿ ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಬನ್ನಿ, ಹೋಗ್ತಾ ಹೋಗ್ತಾ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸಕಾರರು ಹೇಳುವ ಪ್ರಕಾರ ಯಡಿಯೂರಿನ ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರು ಕನ್ನಡ ನಾಡು ಕಂಡ ಅನುಭವಿ ಸಂತ ಶರಣರಲ್ಲಿ ಪ್ರಮುಖರು. 16ನೇ ಶತಮಾನದ ಆಸುಪಾಸು ಸಿದ್ಧಲಿಂಗೇಶ್ವರರು ಜೀವಿಸಿದ್ದ ಕಾಲಮಾನ ಅದು. ಹೊಯ್ಸಳರು ರಾಜ್ಯವಾಳುತ್ತಿದ್ದ ಕಾಲಕ್ಕೆ ಈಗಿನ ಹರದನಹಳ್ಳಿಯನ್ನು ತಮ್ಮ ಎರಡನೇ ರಾಜಧಾನಿಯಂತೆ ನಡೆಸಿಕೊಳ್ಳುತ್ತಿದ್ದರು ಹಾಗೂ ಈ ಪ್ರದೇಶಕ್ಕೆ ಎಣ್ಣೆನಾಡು ಎಂದು ಕರೆಯುತ್ತಿತ್ತು. ವಿವಿಧ ದಾಖಲೆಗಳು ಲಭ್ಯವಾಗಿರುವ ಪ್ರಕಾರ ಇದೇ ಪ್ರದೇಶವನ್ನು ಮಗ್ಗೇಯ, ಮಾರ್ಗೈ, ವಾಣಿಜ್ಯಪುರಿ ಎಂಬ ಹೆಸರುಗಳಿಂದ ಕರೆಯಲಾಗಿದೆ. ಆದರೆ ಎಲ್ಲಕ್ಕೂ ಮುಂಚೆ ದಾಖಲೆ 3ನೇ ಬಲ್ಲಾಳನ ಕ್ರಿಸ್ತಶಕ 1345ರ ಶಾಸನದಲ್ಲಿ ಈ ಹಳ್ಳಿಯನ್ನು ಮಗ್ಗೇಯ ಎಂದು ಹೆಸರಿಸಲಾಗಿದೆ. ಅದೇ ಸಮಯದ ಇನ್ನೊಂದು ತಾಮ್ರದ ಶಾಸನ ಆಡೆ ಹಳ್ಳಿಯನ್ನು ವಾಣಿಜ್ಯಪುರಿ ಎಂದು ಸಂಬೋಧಿಸಿ, ವಾಣಿಜ್ಯಪುರಿ ಎಂಬುದು ಸಂಸ್ಕೃತ ಪದವಾಗಿದ್ದು ಅದರದ್ದೇ ಕನ್ನಡ ಪದ ಹರದನಹಳ್ಳಿಯೂ ಚಾಲ್ತಿಯಲ್ಲಿತ್ತು. ಹರದ ಎಂದರೆ ವ್ಯಾಪಾರಿ ಎಂದರ್ಥ. ಶೈವ ಸಮುದಾಯದ ವ್ಯಾಪಾರಿಯನ್ನು ಆ ಪ್ರದೇಶದಲ್ಲಿ ವಾಣಿಜ್ಯರು ಎಂದು ಕರೆಯಲಾಗುತ್ತಿತ್ತು. ಇದರ ವ್ಯಾಪಾರ ಪ್ರಮುಖವಾಗಿ ತಮಿಳುನಾಡಿನೊಂದಿಗೆ ಇರುತ್ತಿತ್ತು ಎನ್ನುವುದೇ ವಿಶೇಷ. ಆದ್ದರಿಂದ ಈ ಹಳ್ಳಿಗೆ ಹರದನಹಳ್ಳಿ ಅಥವಾ ಯಡಿಯೂರು ಎಂಬ ಹೆಸರು ಬಂದಿವೆ ಎಂದು ತರ್ಕಗಳಿವೆ. ಇತಿಹಾಸದ ಬಗ್ಗೆ ಮಾತಾಡ್ತಾ ನಾವು ಯಡಿಯೂರಿಗೆ ಬಂದೇ ಬಿಟ್ವಿ. ಮೊದಲನೆಯದಾಗಿ ಗಣಪನಿಗೆ ನಮಸ್ಕರಿಸುತ್ತಾ ಭದ್ರಕಾಳಿಯಮ್ಮ ಮತ್ತು ವೀರಭದ್ರ ಸ್ವಾಮಿಗೆ ಕೈ ಮುಗಿಯುತ್ತಾ ಮುಂದೆ ಇರತಕ್ಕಂಥ ಸಿದ್ಧಲಿಂಗೇಶ್ವರ ಸ್ವಾಮಿಯ ಗುರುಗಳಾದಂಥ ಚನ್ನಬಸವೇಶ್ವರ ಸ್ವಾಮಿಯವರಿಗೂ ಕೈ ಮುಗಿಯುತ್ತಾ ಈಗ ನಾವು ಶ್ರೀ 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 ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಅವರ ದರ್ಶನವನ್ನು ಪಡೆದು ಪುನೀತರಾಗೋಣ. ಮತ್ತು ಅವರ ಲೋಕ ಸಂಚಾರ ಮತ್ತು ಜ್ಞಾನ ಬೋಧನೆಗಳ ಬಗ್ಗೆನೂ ಕೂಡ ಸ್ವಲ್ಪ ತಿಳಿದುಕೊಳ್ಳೋಣ. ಹಳೆಯ ಗುರುಕುಲ ಪದ್ಧತಿಯಲ್ಲಿ ತರಗತಿಗಳಿಗೆ ಹಾಜರಾಗಿ ಪಡೆಯುವ ಜ್ಞಾನಕ್ಕಿಂತ ಲೋಕ ಸಂಚಾರ ಮಾಡುತ್ತಾ ಗಳಿಸುವ ಜ್ಞಾನ ಮಹತ್ತರವಾದದ್ದು ಎಂಬ ನಂಬಿಕೆ ಇತ್ತು. ಹೀಗಾಗಿ ಲೋಕ ಸಂಚಾರ ಮಾಡುತ್ತಲೂ ಜ್ಞಾನ ಸಂಪಾದಿಸಿಕೊಳ್ಳುವುದು ಶಿಕ್ಷಣದ ಒಂದು ಭಾಗವಾಗಿತ್ತು. ಅದೇ ರೀತಿ ಸಿದ್ಧಲಿಂಗೇಶ್ವರರು ಚನ್ನಬಸವೇಶ್ವರರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಗುರುಗಳ ಅಪ್ಪಣೆ ಮೇರೆಗೆ ಲೋಕ ಸಂಚಾರಕ್ಕೆ ಹೊರಡುತ್ತಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತವನ್ನು ಸಂಚಾರ ಮಾಡಿ ಶಿವಯೋಗ ಶಿವಭಕ್ತಿಯನ್ನು ಪ್ರಸಾರ ಮಾಡುವ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ ಎನ್ನುವುದೇ ವಿಶೇಷ. ಪವಾಡಗಳನ್ನೇ ಸೃಷ್ಟಿ ಮಾಡುತ್ತಿರುವ ಶ್ರೀ ಸಿದ್ಧಲಿಂಗೇಶ್ವರರಿಗೆ ಒಂದ್ಸರಿ ಜಯ ಅನ್ನುತ್ತಾ ಇಲ್ಲೇ ಪಕ್ಕದಲ್ಲಿ ಇರುವಂತಹ ಮಾರ್ಕೋನಹಳ್ಳಿ ಜಲಾಶಯ, ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಜಲಾಶಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋಣ. ಬನ್ನಿ. 5 ಗೇಟುಗಳೊಂದಿಗೆ ಅಲಂಕೃತವಾಗಿರುವ ಈ ಸುಂದರವಾದ ಅಣೆಕಟ್ಟು ತುಮಕೂರು ಜಿಲ್ಲೆಗೆ ಸೇರಿದೆ ಮತ್ತು ಕುಣಿಗಲ್ ತಾಲೂಕಿನ ಶಿಂಷಾ ನದಿಯ ಅಡ್ಡಲಾಗಿ ನಿರ್ಮಿಸಿದ ಅಣೆಕಟ್ಟು ಅಂತಲೇ ಹೇಳ್ಬೋದು. ಈ ಅಣೆಕಟ್ಟನ್ನು 1942ರಲ್ಲಿ ಮೈಸೂರು ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ತನ್ನ ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಕಟ್ಟಿಸಿದರು ಅಂತಲೇ ಹೇಳ್ಬೋದು. ಹಾಗೆ ಮಾತಾಡ್ತಾ ನಾವು ಜಲಾಶಯದ ಹತ್ತಿರನೇ ಬಂದಿದ್ದೀವಿ. ಒಂದು ಸುಂದರವಾದ ಪಾರ್ಕ್ ನಿರ್ಮಾಣ ಥರ ಮಾಡಿದ್ದಾರೆ. ಬನ್ನಿ, ನೋಡ್ತಾ ಹಾಗೇನೆ ಡ್ಯಾಮ್ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಸುಮಾರು 4,000 ಹಳ್ಳಿಗಳ ಕೃಷಿಗೆ ನೀರಿನ ಮೂಲಕವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬೋದು. ಶಿಂಷಾ ನದಿ ಕಾವೇರಿ ನದಿಯ ಉಪನದಿ ಮತ್ತು ತುಮಕೂರು ಜಿಲ್ಲೆಯ 3 ನದಿಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಇದು 60,070 ಹೆಕ್ಟೇರ್ ಭೂಮಿಗೆ ನೀರಾವರಿ ಉಣಿಸುತ್ತದೆ. ಅಣೆಕಟ್ಟೆಯು 139 ಮೀಟರ್ ಉದ್ದದ ಒಂದು ಗಾರೆ ರಚನೆ ಹೊಂದಿದೆ. ಜಲಾಶಯವು ಸುಮಾರು 4,103 ಮೈಲಿ ಕಿಲೋಮೀಟರ್ ಸಂಗ್ರಹಣಾ ಪ್ರದೇಶ ಹೊಂದಿದೆ ಅಂತಲೇ ಹೇಳಬಹುದು ಮತ್ತು ಸಮುದ್ರ ಮಟ್ಟದಿಂದ ಸರಾಸರಿ ಸುಮಾರು 731.57 ಮೀಟರ್ ಎತ್ತರದಲ್ಲಿದೆ. ಜಲಾಶಯವು 68 ದಶಲಕ್ಷ ಘನ ಮೀಟರ್ ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ. ಇನ್ನೊಂದು ಸ್ವಲ್ಪ ನಾವು ಮುಂದೆ ಹೋಗಿ ನೋಡೋದಾದ್ರೆ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ವಾಣಿಜ್ಯ ಮೀನುಗಳು ಮತ್ತು 13 ಜಾತಿಯ ಮೀನುಗಳಿವೆ. ಪ್ರಬಲ ಜಾತಿಗಳಾದ ಪುನ್ನೀಸ್ ಇಲ್ಲಿ ಕಂಡುಬರುತ್ತದೆ.
ಇನ್ನೂ ಹಲವು ಜಾತಿಯ ಮೀನುಗಳೊಂದಿಗೆ ಸಿಹಿ ನೀರು ಮೀನುಗಳು ಕೂಡ ಇಲ್ಲಿ ಕಾಣಬಹುದು ಅಂತಾನೆ ಹೇಳ್ಬೋದು. ಇದು ಏಷ್ಯಾದ ಮೊಟ್ಟ ಮೊದಲ ಸ್ವಯಂ ಚಾಲಿತ ಸೈಫನ್ ವ್ಯವಸ್ಥೆಯನ್ನು ಹೊಂದಿದೆ. ನೆನಪಿರಲಿ ಸ್ನೇಹಿತೆ, ಇದಕ್ಕೂ ಮೊದಲು ಕಣ್ವಾ ಜಲಾಶಯ ಗೊತ್ತಲ್ವಾ, ನಮ್ಮ ರಾಮನಗರ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಜಲಾಶಯ, ಅಲ್ಲಿ ಸೈಫನ್ ವ್ಯವಸ್ಥೆ ಇತ್ತು. ಆದ್ರೆ ಈಗ ಅಲ್ಲಿ ಹೊಸದಾಗಿ ಗೇಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನ ಬಿಟ್ರೆ ಇದೇ ಮೊದಲೇ ಇದು ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನೀರಿನ ಒಳಹರಿವು ಹೆಚ್ಚಳವಾದಾಗ ಮತ್ತು ನೀರಿನ ಮಟ್ಟ 88 ಅಡಿ ತಲುಪಿದಾಗ ಹೆಚ್ಚುವರಿ ನೀರು ಸ್ವಯಂ ಚಾಲಿತ ಬಾಗಿಲುಗಳ ಮೂಲಕ ಅಣೆಕಟ್ಟಿನ ಹೊರಗೆ ಹೋಗುತ್ತದೆ. ಇದು ಒಂದು ವಿಶೇಷ. ಬಾಗಿಲುಗಳನ್ನು ತೆರೆಯಲು ಯಾವುದೇ ವ್ಯಕ್ತಿಯ ಅಗತ್ಯವಿಲ್ಲ. ನೋಡಿ ಸ್ನೇಹಿತರೆ, ವಿಶ್ವೇಶ್ವರಯ್ಯನವರ ತಲೆ ಯಾವ ತರ ಇತ್ತು ಅಂತೇಳಿ. ಬನ್ನಿ, ಇಲ್ಲೊಬ್ರು ಅಜ್ಜಿ ಇದ್ದಾರೆ, ಮಾತಾಡ್ಸೋಣ. ಅಜ್ಜಿ, ತೋಳಿ ಹೊಟ್ಟೆ ಹಸಿ ಅಂತ ಅಂದ್ರಲ್ಲ, ಅದಕ್ಕೆ ಇದೇ ಊರವರ? ಏನ್ ನಿಮ್ಮ ಹೆಸರು? ಎಷ್ಟು ವರ್ಷ ಇದ್ದೀರಾ? ಆಯ್ತು, ಒಳ್ಳೇದಾಗ್ಲಿ. ಸ್ನೇಹಿತರೆ, ಎಲ್ಲಾದ್ರೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದ್ರೆ ಇದೇ ತರದ ಕೆಲವು ಒಂದಷ್ಟು ಅಪರೂಪವಾದ ವ್ಯಕ್ತಿಗಳು ಸಿಗ್ತಾರೆ. ಅಂತವ್ರಿಗೆ ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಮತ್ತು ಮಾರ್ಕೋನಹಳ್ಳಿ ಜಲಾಶಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸಿದ್ದೀನಿ. ಇನ್ನೊಂದಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀ ಸಿದ್ಧಲಿಂಗೇಶ್ವರರ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತೇನೆ.